ಇದು ನಂಬಿಕೆಯ ವಿಷಯ. ಮಾಟ ಮಂತ್ರ ತಂತ್ರಗಳಿಂದ ಒಬ್ಬರ ಏಳಿಗೆಯನ್ನ ಕಟ್ಟಿ ಹಾಕಬಹುದಾ? ಶತ್ರುವನ್ನ ಇಲ್ಲವಾಗಿಸಬಹುದಾ? ಆ ಶಕ್ತಿ ಮಂತ್ರ ಯಾಗಕ್ಕಿದೆಯಾ ಗೊತ್ತಿಲ್ಲ. ಆದ್ರೆ ಡಿಸಿಎಂ ಡಿಕೆಶಿ ಮಾತ್ರ ತಮ್ಮ ವಿರುದ್ಧ ಕೇರಳದಲ್ಲಿ ದೊಡ್ಡ ಪ್ರಯೋಗ ನಡೀತಾ ಇದೆ ಅಂತ ಹೇಳಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಇದು ಅಂತಿಂಥ ವಿದ್ಯೆ ಅಲ್ವಂತೆ. ಶತ್ರು ಭೈರವಿ ಯಾಗ ಶತ್ರುವನ್ನೇ ಮುಗಿಸಿ ಬಿಡಬಲ್ಲಂತಹ ಶಕ್ತಿಯುತ ವಿದ್ಯೆಯಂತೆ. ಪಂಚ ಪ್ರಾಣಿಗಳಲ್ಲಿ ಹಂದಿ ಬಲಿ ಕೊಟ್ಟಿರುವುದು ಮಾತ್ರ ಗಟ್ಟಿ ಗುಂಡಿಗೆಯ ಡಿಕೆಶಿಗೂ ಕೂಡ ಭಯ ಹುಟ್ಟಿಸಿದೆ. ಬಾನಾಮತಿ, ವಾಮಾಚಾರ, ಮಾಟ, ಯಕ್ಷಿಣಿ ವಿದ್ಯೆ, ಇದಕ್ಕೆ ಹತ್ತಾರು ಹೆಸರು. ಅಗೋಚರವಾಗಿ ನಡೆಯುವಂತಹ ಯುದ್ಧ ಇದು. ಅದೆಲ್ಲೋ ದೂರದಿಂದ ಶಸ್ತ್ರವನ್ನ ಎತ್ತದೆ ಶತ್ರುವನ್ನ ಹೊಸಕಿ ಹಾಕುವ ತಂತ್ರ ಸಮರ. ಅಲೌಕಿಕ ಸಾಧನೆ ವಿರೋಧಿಗಳನ್ನ ಮುಗಿಸುವ ಮಾಯಾವಿ ಯುದ್ಧ ಇದು. ನಿಜಕ್ಕೂ ಮಾಟ ಮಂತ್ರ ತಂತ್ರ ವಿದ್ಯೆಗಳಿಗೆ ಶಕ್ತಿ ಇದೆಯಾ ಗೊತ್ತಿಲ್ಲ. ಅದು ಅವರವರ ನಂಬಿಕೆ. ಆದ್ರೆ ಈಗ ಸರ್ಕಾರದ ವಿರುದ್ಧವೇ ಯಾಗವೊಂದು ನಡೆದಿದೆಯಂತೆ. ಇದನ್ನ ನಾವು ಹೇಳ್ತಾ ಇಲ್ಲ, ಸ್ವತಃ ಸರ್ಕಾರದ ನಂಬರ್ 2 ಡಿಸಿಎಂ ಡಿಕೆಶಿಯೇ ಬಯಲು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಡಿಕೆಶಿ ವಿರುದ್ಧ ಶತ್ರು ಭೈರವಿ ಯಾಗ. ಪ್ರಭಾವಿ ರಾಜಕಾರಣಿಯ ವಿರುದ್ಧ ಡಿಸಿಎಂ ಹೊಸ ಬಾಂಬ್. ಶತ್ರು ಭೈರವಿ ಯಾಗ ಎದುರಾಳಿಯನ್ನೇ ಹೇಳ ಹೆಸರಿಲ್ಲದಂತೆ ಮುಗಿಸಿ ಬಿಡುವ ಮಹಾಯಾಗ. ಇದೇ ಯಾಗದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಡಿಕೆಶಿಯ ಇದೊಂದು ಮಾತು ಇಡೀ ರಾಜ್ಯ ರಾಜಕಾರಣವನ್ನ ಕಂಪಿಸುವಂತೆ ಮಾಡಿದೆ. ಕೇರಳದಲ್ಲಿ ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೀತಾ ಇದೆ. ನನ್ನ ಮೇಲೆ ನಮ್ಮ ಸರ್ಕಾರ ಇದೆಲ್ಲ ಬರ್ಕೊತಾರೆ. ಯಾವುದು ಪೂಜೆ ನಡೀತಾ ಇದೆ ಪ್ರಸ್ತುತ ನಡೀತಿದೆ. ನಮ್ಗೆ ಕೇರಳದಿಂದ ಯಾರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮ್ಗೆ ವರದಿ ಪಾಲ್ಗೊಂಡವರು ನಮ್ಮ ಗಮನ ತಿಳಿಸಿದ್ದಾರೆ. ಸಿಎಂ ಮತ್ತು ಡಿಸಿಎಂ ವಿರುದ್ಧ ಭಾರಿ ದೊಡ್ಡ ಸಂಚು ಶುರುವಾಗಿದ್ಯಾ? ಇಬ್ಬರನ್ನು ಮಣಿಸೋಕೆ ತಂತ್ರ ಯಾಗದಲ್ಲೇ ಅತ್ಯಂತ ಬಲಿಷ್ಠ ಶತ್ರು ಭೈರವಿ ಯಾಗದ ಮೊರೆ ಹೋಗಲಾಗಿದ್ಯಾ? ಹಾಗಾದ್ರೆ ಈ ಮಾಟ ಮಂತ್ರ ನಡೀತಿರೋದು ಎಲ್ಲಿ? ಮಾಡಿಸ್ತಾ ಇರೋದು ಯಾರು? ಈ ಯಕ್ಷ ಪ್ರಶ್ನೆಗಳಿಗೆ ಡಿಸಿಎಂ ಡಿಕೆಶಿಯೇ ಉತ್ತರ ಕೊಟ್ಟಿದ್ದಾರೆ ನೋಡಿ. ಅಘೋರಿಗಳ ಮೂಲಕ ಈ ಯಾಗ ಮಾಡಿಸ್ತಿದ್ದಾರೆ. ಈ ಯಾಗಕ್ಕೆ ಪಂಚ ಬಲಿ ಕೊಡ್ಲಾಗ್ತಾ ಇದೆ. 21 ಮೇಕೆ, 3 ಎಮ್ಮೆ, 21 ಕುರಿಗಳನ್ನ ಯಾಗಕ್ಕೆ ಬಲಿ ಹಾಕ್ಲಾಗ್ತಾ ಇದೆ. 5 ಹಂದಿಗಳನ್ನ ಬಲಿ ಹಾಕ್ಲಾಗ್ತಾ ಇದೆ. ನನ್ನ ಮೇಲೆ ದೊಡ್ಡ ಪ್ರಯೋಗ ನಡೀತಾ ಇದೆ ಅಂತ ಡಿಕೆಶಿ ಹೇಳ್ತಿದ್ದಾರೆ. ಕೇರಳದ ರಾಜರಾಜೇಶ್ವರ ದೇವಸ್ಥಾನದಲ್ಲಿ ಈ ಯಾಗ ನಡೀತಾ ಇದೆ. ಯಾವ ಪೂಜೆ ಯಾರು ಮಾಡ್ತಿದ್ದಾರೆ ಎಲ್ಲವೂ ಗೊತ್ತಿದೆ ಅಂತ ಡಿಕೆಶಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಳ್ತೀನಿ ಯಾವ ಪೂಜೆ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಮೇಲೆಲ್ಲ ಸೇರಿಸಿ ಶತ್ರು ಭೈರವಿ ಯಾಗ ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ. ಎಲ್ಲ ಕೆಂಪು ಬಣ್ಣದ ಕುರಿ, ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ಈ ಯಾಗ ಮಾಡೋ ಸ್ಥಳದಿಂದ ಮನುಷ್ಯ ಚಳಚಳತೆಗಳಿಗೆ ಒಳಗಾಗುತ್ತದೆ. ದೃಷ್ಟಿಯಾಗುತ್ತದೆ ಅಂತ ಕೈಗೆ ಕಡಗ ಕೊಟ್ಟಿದ್ದಾರೆ. ಏನೇ ಪ್ರಯೋಗ ಮಾಡಿದ್ರೂ ನಂಬಿದ ಶಕ್ತಿ ನನ್ನನ್ನ ಕಾಪಾಡುತ್ತೆ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಕಡಗ ಇಲ್ಲ, ಅದು ಯಾರು ನನಗೆ ಸ್ವಲ್ಪ ಎಲೆಕ್ಷನ್ ಗಂಟ ನಿಮ್ಮ ಮೇಲೆ ಬಹಳ ದೃಷ್ಟಿ ಆಗ್ಬಿಟ್ಟಿದೆ, ಸ್ವಲ್ಪ ಇಟ್ಟು ಕಟ್ಕೊಂಡಿದ್ದೆ. ಸ್ವತಃ ಡಿಸಿಎಂ ಡಿಕೆಶಿ ಬಾಯಿಂದಾನೇ ಇಂತಹ ಮಾತೊಂದು ಹೊರಬಿದ್ದಿರೋದು ಆತಂಕಕ್ಕೆ ಕಾರಣವಾಗಿದೆ.
ಒಂದು ವೇಳೆ ಡಿಕೆಶಿ ಹೇಳಿದಂತೆ ರಾಜಕೀಯದಲ್ಲಿ ಎದುರಾಳಿಯನ್ನ ಮುಗಿಸೋಕೆ ಮಾಟ ಮಂತ್ರ ವಾಮಾಚಾರ ನಡೀತಾ ಇದೆ ಎನ್ನುವುದು ನಿಜವೇ ಆದಲ್ಲಿ ಇದು ಒಳ್ಳೆಯ ಬೆಳವಣಿಗೆಯಂತೂ ಅಲ್ಲವೇ ಅಲ್ಲ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.